शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಅರೆ, ನಾವು ಬರೀ ತಿನ್ನೋ ವಸ್ತುಗಳನ್ನ ತಂದಿದೀವಿ, ನೀರಂತೂ ಯಾರೂ ತಂದಿಲ್ಲ. ನೀರ್ ತಗೊಂಬರೋದು ನನ್ನ ಎಡಗೈನ ಆಟ. ಆದ್ರೆ ನಾನಿವತ್ತು ನನ್ನ ಬಿಲ್ಲು ಬಾಣ ತಂದಿಲ್ಲ. ಒಂದ್ಸರಿ ಹಳ್ಳಿಲಿ ನೀರಿಗೆ ತುಂಬಾ ಭಾವ ಬಂದ್ಬಿಡ್ತು. ಎಲ್ರು ನನ್ನ ಹತ್ರ ಬಂದ್ರು, ಆದಿ ನೀರ್ ತಗೊಂಡ್ ಬಾ ಅಂತ. ನಾನ್ ನನ್ನ ಬಿಲ್ಲು ಬಾಣ ತೆಗೆದೆ ಭೂಮಿ ಮೇಲೆ ಹೊಡೆದೆ. ಮತ್ತೆ ಬಾಣ ಭೂಮಿಯ ಎಷ್ಟು ಆಳಕ್ ಹೋಯ್ತು ಅಂದ್ರೆ ನೀರು ಹಂಗೆ ಮೇಲ್ ಬಂದ್ಬಿಡ್ತು. ಇಷ್ಟೊಂದ್ ನೀರ್ ಬಂತು ಅಂತಂದ್ರೆ ಭೂಮಿ ಮೇಲೆ 7 ಸಮುದ್ರ ಬಂತು. ಇವಾಗ ಗೊತ್ತಾಯ್ತು ಸಮುದ್ರ ಹೇಗಾಯ್ತು ಅಂತ. ನನ್ಗನ್ಸುತ್ತೆ ಯಾವ್ದೋ ಕಾಡ್ ಕೂದ್ರೆ ತೊಂದ್ರೆಯಲ್ಲಿರ್ಬೇಕು ಅಂತ. ನೀವ್ ಇಲ್ಲೇ ಇರಿ, ನಾನ್ ನೋಡ್ಕೊಂಡ್ ಬರ್ತೀನಿ. ಇರುತ್ತೆ, ಅಲ್ಲಿ ಹೋಗ್ಬೇಡ ಪ್ಲೀಸ್. ನೀನೇನಾದ್ರೂ ಹೋದ್ರೆ ಕಾಡ್ ಪ್ರಾಣಿಗಳನ್ನ ಸುಮ್ನೆ ಬಿಡಲ್ಲ. ಕಾಡ್ ಪ್ರಾಣಿಗಳಿಂದ ತಪ್ಪಿಸ್ಕೊಂಡ್ರು ಏಲಿಯನ್ಗಳಿಂದ ನೀನ್ ತಪ್ಪಿಸ್ಕೊಳಕ್ ಆಗಲ್ಲ. ಅವು ಕಾಡಲ್ಲಿರ್ತವೆ. ನಡೀರಿ, ನಾವು ಹೋಗೋಣ. ಹಾಯ್. ಚಿಂತೆ ಮಾಡ್ಬೇಡ, ನಾನ್ ನಿನ್ನ ಹೊರಗ್ ತೆಗಿತೀನಿ. ಥ್ಯಾಂಕ್ ಯು ಮಗು, ನೀ ನಮ್ ಕೆಲ್ಸನ ಮುಗಿಸ್ಕೊಟ್ಟೆ. ಈ ಹಳ್ಳನ ನಾವೇ ಮಾಡಿದ್ವಿ ಕುದುರೆನ ಹಿಡ್ಕೊಳಕ್ಕೆ. ಅಂಕಲ್, ಇದು ಸ್ವತಂತ್ರವಾಗಿರೋ ಕುದುರೆ. ಇದನ್ನ ಸ್ವತಂತ್ರವಾಗಿರೋಕ್ ಬಿಡಿ. ನಿಮಗ್ ಯಾರಾದ್ರೂ ಚೈನ್ ಹಾಕ್ಬಿಟ್ಟು ಕಟ್ಟಾಕೊಂಡು ಹೇಳ್ಕೊಂಡೋದ್ರೆ ನಿಮ್ಗೆ ಹೇಗಿರುತ್ತೆ? ಶಾಬು, ಇಲ್ಲಿ ನೋಡು, ಇವತ್ತಿನ ಮಕ್ಳು ಎಷ್ಟು ಭಾಷಣ ಮಾಡ್ತಾರೆ ಅಂತ. ಇದೆಲ್ಲ ಟಿವಿ ಪ್ರಭಾವ. ನೀವದನ್ ಬಿಟ್ಬಿಡಿ, ಇಲ್ಲಾಂದ್ರೆ. ಏ ಮಗು, ನಿನ್ಗೇನು ಆಗ್ಬಾರ್ದಂದ್ರೆ ಇಲ್ಲಿಂದ ಹೊರಟೋಗು ನೀನು. ಮಗು ಅಂತ ಹೇಳ್ಬೇಡಿ ಅಂಕಲ್. मैं हूँ शिवा मेरे एडवेंचरस एपिसोड देखो जियो सिनेमा पर, वो भी फ्री में।